श्रीपद भवघोषपद वारि यथा प्रेमार्पण समदर्शनम् प्रेमार्पण समदर्शनम् जगज्जन दुःखदाय संवद तव श्रीपद भवघोषपद वारि यथा प्रेमार्पण समदर्शन प्रेमार्पण समदर्शन जगज्जन दुःखदाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तमो भंजनहार प्रभु तुमि तमो भंजनहार धिलंग रंग भंग बाजे अंग संग मृदंग धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती खंडन भवबंधन जगवंदन वंदितो जय श्री गुरु महाराज जी जानामि पूजां न च
ಸರ್ವದೇವದೇವಿ ಸ್ವರೂಪರಾದಂಥ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಶ್ರೀರಾಮಕೃಷ್ಣರ ಒಂದು ದಿವ್ಯ ಕೃಪೆಗಾಗಿ ನಾಮಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರ ಚರಣಕಮಲಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಇವತ್ತು ನಮ್ಮೊಂದಿಗೆ ನೀತಿ ಕಥೆ
ಹೇಳೋದಕ್ಕೆ ಅನಿರುದ್ಧ್ ಬಂದಿದ್ದಾನೆ. ಅನಿರುದ್ಧ್ ಸದಾ ರೆಡಿಯಾಗಿರ್ತಾನೆ ಕತೆ ಇಟ್ಕೊಂಡು. ಬಹುಶಃ ಮಕ್ಕಳ ಸಂಘ ಯಾರೂ ಕತೆ ಹೇಳಿಲ್ಲ ಅಂದರೆ ಒಬ್ಬನಿಗೆ ಡೀಫಾಲ್ಟ್ ಆಗಿ ರೆಡಿಯಾಗಿರ್ತಾನೆ. ಸೊ ಈ ವಾರ ಅವನು ಯಾವ ಕತೆ ಹೇಳ್ತಾನೆ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಅನಿರುದ್ಧ್, VMS ನಂಬರ್ 497. ಒಂದು ದಿನ ಮಾತೆ ಪಾರ್ವತಿ ಭಗವಾನ್ ಶಿವನಿಗೆ ಕೇಳ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ಇಡೀ ದಿನ ಸುಖಿಯಾಗಿರ್ತಾರೆ, ಇದು ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಭಗವಾನ್ ಶಿವ ಹೇಳ್ತಾರೆ, ಇದಕ್ಕಾಗಿ ನಾನು ಒಂದು ಕಥೆಯನ್ನು ಹೇಳ್ತೀನಿ, ಅದನ್ನು ನೀವು ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಭಗವಾನ್ ಶಿವ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಿಂದೆ ಒಂದು ದಿನ ಕಾಶಿಯಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ದೀನ ಅಂತ. ಅವನು ತುಂಬ ಒಳ್ಳೆಯವನಾಗಿದ್ದ. ಆದರೆ ಅವನ ಹತ್ರ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅವನು ಒಂದು ದಿನಾನು 9 ಗಂಟೆ ಒಳಗಡೆ ಎದ್ದಿರೋದಿಲ್ಲ. ಅವನ ತಂದೆ ತಾಯಿ ಅವನು ದೊಡ್ಡವನಾದ್ಮೇಲೆ ಚೇಂಜ್ ಆಗ್ತಾನೆ ಅಂತ ಅನ್ಕೊಂಡು ಅವರು ಇನ್ನೂ ಸಲಿಗೆ ಕೊಡ್ತಿರ್ತಾರೆ. ಆದರೆ ಅವನು ದೊಡ್ಡವನಾದಷ್ಟು ದಿನ ಅವನು ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ ಹತ್ರ ಈಗ ನಕಾರಾತ್ಮಕ ಶಕ್ತಿಗಳೆಲ್ಲ ಸುತ್ತುವರೆದಿರುತ್ತವೆ. ಆ ಊರಲ್ಲಿ ಒಬ್ಬ ಸನ್ಯಾಸಿ ಇದ್ದಾರೆ ಅಂತ ಆ ಹುಡುಗನ ತಂದೆಗೆ ಗೊತ್ತಾಗಿರುತ್ತೆ. ಆ ಹುಡುಗನ ತಂದೆ ಆ ಸನ್ಯಾಸಿ ಹತ್ರ ಹೋಗಿ ಆ ಹುಡುಗನ ಬಗ್ಗೆ ಎಲ್ಲ ಹೇಳ್ತಾರೆ. ಆಗ ಸನ್ಯಾಸಿ ಹೇಳ್ತಾರೆ, ನಾಳೆ ನಿಮ್ಮ ಮಗನ ಈ ಆಶ್ರಮಕ್ಕೆ ಕಳಿಸ್ಕೊಡಿ ಅಂತ. ಇದನ್ನ ಕೇಳಿಸ್ಕೊಂಡು ಆ ಹುಡುಗನ ತಂದೆ ಮನೆಗೆ ಬಂದು ಯೋಚನೆ ಮಾಡ್ತಾರೆ, ಹೀಗೆ ಆ ಸನ್ಯಾಸಿ ಆಶ್ರಮಕ್ಕೆ ಹೋಗು ಅಂತಂದ್ರೆ ಇವನು ಎಂದಿಗೂ ಸಿದ್ಧನಾಗೋದಿಲ್ಲ ಅಂತ ಯೋಚನೆ ಮಾಡಿ ಅವರ ಮಗನಿಗೆ ಹೇಳ್ತಾರೆ, ನಿನ್ನ ಸ್ನೇಹಿತರೆಲ್ಲರೂ ಯಶಸ್ವಿಯಾಗಿದ್ದಾರೆ, ನಿನಗೆ ಯಶಸ್ವಿ ಆಗ್ಬೇಕು ಅಂತ ಬಯಕೆ ಅಲ್ವಾ, ನೀನು ನಾಳೆ ಬೆಳಗ್ಗೆ ಬೇಗ ಎದ್ದು ಆ ಸನ್ಯಾಸಿ ಆಶ್ರಮಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಹಾ ಪಿತಾಜಿ, ನನಗೂ ಬಯಕೆ ಇದೆ, ನಾನು ಯಶಸ್ವಿ ಆಗ್ಬೇಕು ಅಂತ. ನಾನು ಇವತ್ತು ಇಡೀ ರಾತ್ರಿ ಎಚ್ಚರ ಇದ್ದು ಬೆಳಗ್ಗೆ ಆಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿ ಅವನ ಕಾಲಿಗೆ ಗಾಯ ಮಾಡಿಕೊಂಡು ನೋವಿಂದ ಅವನಿಗೆ ನಿದ್ದೆ ಬರೋದಿಲ್ಲ. ಮಾರನೇ ದಿನ ಅವನು ಆ ಸನ್ಯಾಸಿ ಆಶ್ರಮಕ್ಕೆ ಹೋಗ್ತಾನೆ. ಆ ಸನ್ಯಾಸಿ ಆಶ್ರಮಕ್ಕೆ ಹೋದ್ಮೇಲೆ ಆ ಸನ್ಯಾಸಿ ಆ ಹುಡುಗನಿಗೆ ಹೇಳ್ತಾರೆ, ನೀನು ಇನ್ನು 21 ದಿವಸ ನಿನ್ನ ಸ್ನೇಹಿತರ ಜೊತೆ ಇದ್ರೆ, ನಾನು ಹೇಳ್ದಂಗೆ ಮಾಡಿದ್ರೆ
ಇವತ್ತು ನಮ್ಮ ಅನಿರುದ್ಧ ಒಳ್ಳೆ ಉತ್ತಮವಾದಂಥ ಒಂದು ನೀತಿವಂತ ಕತೆ ಹೇಳಿದ್ದಾನೆ. ಸೊ ಇದ್ರ ಮೂಲಕ ನಾವು ತಿಳ್ಕೊಳ್ಳೋದು ಅಂದರೆ ಬ್ರಾಹ್ಮಿ ಮುಹೂರ್ತದ ಒಂದು ಮಹತ್ವ. ಸೊ ಈ ಬ್ರಾಹ್ಮಿ ಮುಹೂರ್ತ ಅನ್ನೋದನ್ನ ಇದನ್ನ ತಗೊಂಡಾಗ ನಾವು ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ಅಂದರೆ ಸೂರ್ಯೋದಯ ಆಗುವವರೆಗೂ ಇದೆಯಲ್ಲ ಸಮಯ, ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತೀವಿ. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಈ ಒಂದು ಸಮಯದಲ್ಲಿ ಮನಸ್ಸು ಏನಾಗಿರುತ್ತೆ ಅಂದರೆ ಪ್ರಶಾಂತವಾಗಿರುತ್ತೆ. ಅಂದರೆ ರಾತ್ರಿ ಇಡೀ ರೆಸ್ಟ್ ತಗೊಂಡು ಆ ಮನಸ್ಸಿಗೆ ಯಾವ ಗೊಂದಲನೂ ಇಲ್ಲದೆ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಧ್ಯಾನ ಜಪ ಇಂಥವೆಲ್ಲ ಮಾಡಿದ್ರೆ ಅದು ಏನು ಸರಿಯಾಗಿ ನಿದ್ದೆ ಮಾಡಿದರೆ ರಾತ್ರಿ ಎಷ್ಟೋ 2 ಗಂಟೆ 3 ಗಂಟೆ ಮಲ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಏನು ಪ್ರಯೋಜನ ಇಲ್ಲ. ಸರಿಯಾಗಿ ರಾತ್ರಿ 10-10:30 ಒಳಗೆ ಮಲಗ್ಬಿಟ್ಟು ಆ ಬೆಳಗ್ಗೆ ಎದ್ದೇಳ್ಬೇಕಲ್ಲ ಒಂದು 4 ಗಂಟೆ ಅಷ್ಟೊತ್ತಿಗೆ ಆ ಒಂದು 2 hours 4 to 6 ಆ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ, ರಾತ್ರಿ ಇಡೀ ಡೀಪ್ ಸ್ಲೀಪ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಈ ಭಗವಂತನ ಸ್ಮರಣೆ ಮಾಡಿದೆ. ಯಾಕೆಂದರೆ ಅವತ್ತಿನ ದಿನದ್ದು ಏನು ಗೊತ್ತಿರೋಲ್ಲ ನಮಗೆ, ಅವತ್ತೇನಾಗುತ್ತೆ ಏನು ಗೊತ್ತಿಲ್ಲ. ಬಟ್ ಆ ಒಂದು ಸಮಯದಲ್ಲಿ ಆ ಭಗವಂತನ ಚಿಂತನೆ ಮಾಡಬೇಕು. ಇವತ್ತದೇ ಎಲ್ಲ ಸಾಮಾನ್ಯವಾಗಿ ರಾತ್ರಿ 2 ಗಂಟೆಗೆ ಮಲಗೋದು, ಬೆಳಗ್ಗೆ 9-8 ಗಂಟೆಗೆ 9 ಗಂಟೆಗೆ ಎದ್ದೇಳೋದು. ಇದು ಆಗೋಗಿರೋದ್ರಿಂದ, ಈ ಅಭ್ಯಾಸ ಆಗಿರೋದ್ರಿಂದ ಈ ಬ್ರಾಹ್ಮಿ ಮುಹೂರ್ತದ ಮಹತ್ವನೇ ಕಳ್ಕೊಳ್ತಿದೆ. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದೇ ಮರ್ತೋಗ್ತಿದ್ದಾರೆ. ಒಂದೊಳ್ಳೆ ಉತ್ತಮವಾದಂಥ ಒಂದು ಕಥೆನ ನಮ್ಮೊಂದಿಗೆ ಅನಿರುದ್ಧ ಹಂಚ್ಕೊಂಡಿದ್ದೇನೆ. ಅನಿರುದ್ಧಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ನ ಸಂಪನ್ನಗೊಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय. जय राम कृष्ण. सर ಶುರು ಮಾಡ್ಬಿಟ್ಟಿಯಾ? ಶುರು ಇಲ್ಲ ನಿಮ್ದು ಯಾವ್ದು? ಗ್ರೀನಾ? ನಿಮ್ದು ಗ್ರೀನಾ? ಯಾವ್ದೋ ಫಸ್ಟ್ ಬಂದಿಲ್ಲ ಅವನು? ನಮಗೆಲ್ಲ ಕೊಟ್ಟಿದ್ದೀರಾ? ಹಾಂ, ನಮಗೆಲ್ಲ ಗುರು ಮಹಾರಾಜರ ಅದು ರಾಂಗ್ ಆಗಿ ಹೇಳ್ತು. ಯಾರೋ ಮಾಡ್ಕೊಂಡು ಆ್ಯಕ್ಚುಲಿ ಕ್ಲಾಕ್ ವೈಸೇ ಹೋಗ್ಬೇಕು. ಅಲ್ಲಿ ಯಾರೋ ಅಜಯ್ಗೆ ಹೇಳಿದ್ದು ಏನು ಆಂಟಿ ಕ್ಲಾಕ್ ತೋರಿಸ್ಬಿಟ್ಟಿದ್ದೀರಾ ಅಂತ ಹೇಳಿದ್ದೆ. ನೀನು ಅಲ್ಲಿ ಬಾಯ್ ಇಲ್ಲಪ್ಪ ಎಲ್ಲ ಸಮಯ ಬಂದಿದೆ ಕಾಶಿಗೆ ಹೋಗಿ ಕಾಶಿಗೆ ಕರ್ಕೊಂಡು ಹೋದ್ರಿ. ಇಲ್ಲ ಇಲ್ಲ ನೀ ಈ ಕಡೆ ಹಾಕ್ಬಿಡ. ಅಯ್ಯೋ ಯಾಕೋ ಒನ್ ಹೋಟ್ಲಾ ಕಾಶಿ ಅಂತ ರೋಡ್ಲ ಪವರ್ ಗೊತ್ತಾಯ್ತು ಈಗ. ಪವರ್ 1000
ಲಾಸ್ಟಾ ಕೌಂಟ್ ಮಾಡಿ ಸ್ಟಾರ್ಟ್ ಯಾರಿಗೆ ನೆಕ್ಸ್ಟ್ ಅಯ್ಯೋ ಮತ್ತೆ ನೀವೇ ನಮ್ದಾಯ್ತು ನಿಮ್ದು ಎಂಟು ಮಾಡಿಬಿಡಿ ನೋಡಿ ನಮ್ಮ ತೀರ್ಥಯಾತ್ರ ಚಾನ್ಸ್ ಇದೆ ನಿಮ್ಗೆ ಚಾನ್ಸ್ ಕೊಡ್ತೀನಿ 3 ಅಲ್ಲಪ್ಪ ಎಂಟು ಸಾವಿರ ನಮ್ಮ ಹತ್ರ 70,000ಕ್ಕೆ 62,000 ಖರ್ಚು ಮಾಡಿದೀವಿ ಆಯ್ತಲ್ಲ ನಮ್ದಾಗಿತ್ತು ನಿಮ್ 4 ಜನ ನೋಟ್ ಮಾಡೋ ನಮ್ದು 26ಕ್ಕೆ ಬಂದ್ರ ಅದು ಪರವಾಗಿಲ್ಲ ಅಷ್ಟಲ್ಲಿ ಬ್ಯಾಂಕ್ ಹೋದ್ರು ಖರ್ಚು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಗುಡ್ ಅಲ್ವಾ ಎಷ್ಟಲ್ಲಿ ಬ್ಯಾಂಕ್ ಹೋಗಿದ್ರು ಹಂಗೆ ಖರ್ಚು ಮಾಡಿದ್ದಾರೆ ಅವರು ನೆಕ್ಸ್ಟ್ ಹೋಗೋದಕ್ಕೆ ಬ್ಯಾಂಕಿಂದ ಹೋಗೋಣ ಅಂತ ಅಲ್ಲ ಆಗುತ್ತೆ ನಾವು ನಿಜವಾಗ್ಲೂ ನಮ್ಮ ಅಗಸ್ತ್ಯ ब्रह्मैव ते